ಎಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮನಸ್ವಿನಿಗೆ ನೀನು ಡಿ ಟೆಸ್ಟ್ ಮಾಡಿಸ್ಲೇಬೇಕು, ಯಾಕಂದ್ರೆ ಶ್ರವಣ್ ಮಾವ ಮತ್ತೆ ಶಾರದತ್ತೆ ಮಗಳು ನೀನು ಅಂತ ನಮ್ಗೆ ಯಾರಿಗೂ ನಂಬಕ್ಕಾಗ್ತಾ ಇಲ್ಲ. ನೀ ಟೆಸ್ಟ್ ಮಾಡಿಸಿದ್ರೆ ನೀನು ಸಾಕ್ಷಿ ಸಮೇತ ಎಲ್ಲರಿಗೂ ತೋರಿಸ್ಬೋದು ಅಂತ ಅಜಿತ್ ಹೇಳಿದ ತಕ್ಷಣನೇ ಅಯ್ಯೋ ದೇವ್ರೆ ಏನಪ್ಪ ಮಾಡ್ಲಿ ಅಂತ ಅಶ್ವಿನಿ ಟೆನ್ಷನ್ ಮಾಡ್ಕೊಂಡು ಅಪ್ಪ ಈ ಅಜಿತ್ ಏನೇನೋ ಮಾತಾಡ್ತಾ ಇದ್ದಾರೆ, ಈ ಟೆಸ್ಟ್ ಎಲ್ಲ ಯಾಕೆ ಬೇಕು, ಹಾಗಾದ್ರೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ, ನಾನು ನಿಮ್ಮ ಮಗಳು ಮನಸ್ವಿನಿ ಅಂತ ಮನಸ್ವಿನಿ ಅಂತ ಇರ್ತಾಳೆ. ಇದನ್ನೆಲ್ಲ ಹೇಳೋದಕ್ಕೆ ಅವನು ಯಾರು, ಇಷ್ಟೆಲ್ಲ ಹೇಳಿದಾನೆ ಅಂದರೆ ಅವ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟಿರೋದಕ್ಕೆ ಅವ್ನು ಯಾಕೋ ಜಾಸ್ತಿ ಆಗ್ತಾ ಇದೆ. ಇವತ್ತೇ ಅವನಿಗೆ ನಾನೇನು ಅಂತ ತೋರಿಸ್ತೀನಿ, ನನ್ನ ಮಗಳ ವಿಷಯಕ್ಕೆ ಬಂದರೆ ಏನೆಲ್ಲ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಕೋಪ ಮಾಡ್ಕೊಂಡು ಶ್ರವಣ್ ಹೇಳ್ತಾರೆ. ಮನೆ ಕರ್ಕೊಂಬಂದು ಏ ಅಜಿತ್ ಎಲ್ಲೋ ಇದೆಯಾ, ಬೇಗ ಬಾರೋ ಹೊರಗಡೆ, ಬೇಗ ಬಾರೋ ಅಂತ ಕೋಪ ಮಾಡ್ಕೊಂಡು ಶ್ರವಣ್ ಕೂಗಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಂಗೀತ ಯಾಕೋ ಶ್ರವಣ ಅಜಿತನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗ ಗೊತ್ತಾಗುತ್ತೆ ಅಕ್ಕ, ನಿನ್ನ ಮಗ ಬರಲಿ ಆಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಶ್ರವಣ್ ಕೂಗಾಡ್ತಾ ಇರ್ತಾರೆ. ಯಾಕೆ ದೊಡ್ಡ ಸಾಹೇಬ್ರೆ ಯಾಕೆ ಕೋಪದಲ್ಲಿದ್ದೀರಾ, ಸಾಹೇಬ್ರು ರೆಡಿ ಆಗ್ತಾ ಇದ್ದಾರೆ ಅಂತ ಭೂಮಿ ಹೇಳ್ತಾಳೆ. ಇದಕ್ಕೆಲ್ಲ ಕಾರಣ ನೀನೇ ಎಲ್ಲ ಹೇಳ್ಕೊಟ್ಟಿರೋದು, ನಿನ್ನ ಗಂಡ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಅದು ನಿನ್ನಿಂದ ಅಂತ ಹೇಳಿ ಶ್ರವಣ್ ಭೂಮಿ ಮೇಲೆ ಕೂಡ ಕೂಗಾಡ್ತಾರೆ. ಅಷ್ಟರಲ್ಲಿ ಅಜಿತ್ ಬಂದು ಮಾವ ಯಾಕೆ ಕೂಗಾಡ್ತಾ ಇದ್ದೀರಾ, ಏನಾಯ್ತು, ನಮ್ಮ ಮನೇಲಿ ಈ ಥರ ಎಲ್ಲ ಕಿರ್ಚಾಡಬೇಡಿ, ಅಕ್ಕಪಕ್ಕದವ್ರು ನೋಡಿದವ್ರು ಏನು ಅನ್ಕೊಂತಾರೆ, ನಿಧಾನ ಕೂತ್ಕೊಂಡು ಮಾತಾಡಿ. ಅಜಿತ್ ಹೇಳಿದಾಗ ಏಯ್ ನೀನು ಯಾರೋ ನನ್ನ ಮಗಳನ್ನ ಪ್ರಶ್ನೆ ಮಾಡೋದಕ್ಕೆ, ಅಷ್ಟಕ್ಕೂ ನನ್ನ ಮಗಳಿಗೆ DNA ಟೆಸ್ಟ್ ಮಾಡಿಸು ಅಂತ ಹೇಳಿದೆಯಂತೆ, ಎಲ್ಲ ಕೇಳಕ್ಕೆ ನೀನು ಯಾರೋ ಅಂತ ಕೋಪ ಮಾಡ್ಕೊಂಡು ಶ್ರವಣ್ ಕೂಗಾಡ್ತಾ ಇರ್ತಾನೆ. ಅಪ್ಪ ನನ್ನ ಮಗಳು ಎಷ್ಟೆಲ್ಲ ಬೇಜಾರು ಮಾಡ್ಕೊಂಡು ನಾನು ನಿನ್ನ ಮಗಳಲ್ವಾ ಅಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಅವಳನ್ನ ಒಂದು ದಿನಾನು ನೆಮ್ಮದಿಯಾಗಿರಕ್ ಬಿಡೋದಿಲ್ವಾ, ಇಷ್ಟು ದಿನ ಆಶ್ರಮದಲ್ಲಿ ಎಷ್ಟು ಖುಷಿಯಾಗಿ ನೆಮ್ಮದಿಯಾಗಿದ್ಲು ಅವಳು, ಯಾವತ್ತಿ ಮನೆಗೆ ಬಂದ್ಲೋ ಅವಾಗಿಂದ ನಿನ್ನಿಂದ ಮತ್ತೆ ನಿನ್ನ ಹೆಂಡತಿಯಿಂದ ಅವಳಿಗೆ ನೆಮ್ಮದಿನೇ ಇಲ್ದಂತಾಗಿದೆ. ಇಷ್ಟು ದಿನ ಇಲ್ದೇ ಇರೋ ಖುಷಿನ ಅವಳಿಗೆ ಒಂದೇ ಸರಿ ನಾನು ಕೊಡಬೇಕು ಅಂತ ಅನ್ಕೊಂಡಿದ್ರೆ ಮತ್ತೆ ನನ್ನ ಮಗಳಿಗೆ ಎಲ್ಲ ಸೇರ್ಕೊಂಡು ಬೇಜಾರು ಮಾಡ್ತಾ ಇದ್ದೀರಾ ಅಂತ ಶ್ರವಣ್ ಕೂಗಾಡ್ತಾನೆ. ನಿಲ್ಸಿ ಮಾವ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ, ಇವಳು ಮನಸ್ವಿನಿ ಅಂತ ನೀವು ಅನ್ಕೊಂಡಿರ್ಬೋದು, ಸಾಕ್ಷಿ ಸಿಕ್ಕಿದ ತಕ್ಷಣನೇ ಇವಳು ಮನಸ್ವಿನಿ ಆಗಲ್ಲ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇವಳು ನಾಟಕ ಆಡ್ತಿರ್ಬೋದಲ್ವಾ, ದುಡ್ಡು ಮತ್ತೆ ಆಸ್ತಿಗೋಸ್ಕರ ನಮಗೆಲ್ಲ ಮೋಸ ಮಾಡ್ತಿರ್ಬೋದಲ್ವಾ, ಯಾರಿಗ್ ಗೊತ್ತು ಅಂತ ಕೋಪ ಮಾಡ್ಕೊಂಡು ಅಜಿತ್ ಹೇಳ್ತಾನೆ. ಮುಂಚೆಯಿಂದನೂ ಇವಳ ಮೇಲೆ ಅನುಮಾನ ಇದೆ, ಅದಕ್ಕೆ ನಿಮ್ಮ ಮತ್ತೆ ಶಾರದತ್ತೆ ಮಗಳು ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ, ಈಗ ಅನುಮಾನ ಇರೋದಕ್ಕೆ ಈ ಟೆಸ್ಟ್ ನ ಮಾಡ್ಸಕ್ ಹೇಳ್ದೆ. ಅಜಿತ್ ಹೇಳ್ತಾನೆ ಏಯ್ ಇವಳು ನನ್ನ ಮಗಳು ಅಂತ ನನಗೆ ನಂಬಿಕೆ ಇದೆ, ನಾನೇ ಅವಳನ್ನ ಏನು ಪ್ರಶ್ನೆ ಮಾಡ್ತಾ ಇಲ್ಲ, ಇದನ್ನೇನ ಕೇಳಕ್ಕೆ ನೀನ್ ಯಾರೋ, ಇವಳು ಮನಸ್ವಿನಿ ಅಥವಾ ಅಲ್ಲ ಅಂತ ಹೇಳೋದಕ್ಕೆ ನೀನ್ ಯಾರು. ಅಜಿತ್ಗೆ ಬೈದಿದ ತಕ್ಷಣನೇ ಅಜಿತ್ ಬೇಜಾರು ಮಾಡ್ಕೊಂಡು ಮಾವ ಏನ್ ಮಾತಾಡ್ತಾ ಇದ್ದೀರಾ ಮಾವ, ನಾನು ಯಾರು ಅಂತ ನನ್ನನ್ನೇ ಕೇಳ್ತಾ ಇದ್ದೀರಾ ಅಂತ ಶ್ರವಣ್ ಹತ್ರ ಅಜಿತ್ ಕೇಳ್ತಾನೆ. ಕಣೋ ನನ್ನ ಮಗಳ ವಿಷಯಕ್ಕೆ ಬಂದ್ರೆ ನೀವು ಯಾರು ನನಗೇನೇನೋ ಅಲ್ಲ, ನನಗೆ ನನ್ನ ಮಗಳೇ ಮುಖ್ಯ, ನನ್ನ ಮಗಳು ಎಷ್ಟೆಲ್ಲ ಬೇಜಾರು ಮಾಡ್ಕೊಂಡು ಕಣ್ಣೀರ್ ಹಾಕಿದ್ಲು, ನಾವು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದಾಳೆ, ಇದಕ್ಕೆಲ್ಲ ಕಾರಣ ನೀನೇ ಅಂತ ಶ್ರವಣ್ ಬೈತಾ ಇರ್ತಾನೆ. ಅಲ್ಲ ಯಾಕಿಷ್ಟು ಅನುಮಾನ ನಿನಗೆ ಮೇಲೆ, ಅವಳಂತದ್ದು ಏನ್ ಮಾಡಿದಾಳೆ ನಿನಗೆ ಅಂತ ಶ್ರವಣ್ ಕೇಳಿದ ತಕ್ಷಣನೇ ಹೌದಾ ಸರಿ ಹಾಗಾದ್ರೆ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇವಳು ನಡ್ಕೊಂತಾರ ರೀತಿನೇ ಇವಳಿಗೆ ಅನುಮಾನ ಬರೋ ತರ ಆಗ್ತಾ ಇದೆ, ಯಾಕಂದ್ರೆ ನಿಮ್ಮ ಮಗಳು ಅಂತ ಅನಿಸ್ಕೊಂಡಿರೋ ಸೋ ಕಾಲ್ಡ್ ಮನಸ್ವಿನಿ ನಿಮ್ಮ ಮಗಳೇ ಅಲ್ಲ, ಇವಳು ನಿಮ್ಮ ಮಗಳು ಅಂತ ಅನಿಸ್ಕೊಂಡು ಏನೇನ್ ಕೆಲಸ ಮಾಡ್ತಿದ್ದಾಳೆ ಅಂತ ನಿಮ್ಗೆ ಗೊತ್ತಿದ್ಯಾ, ದೇವಸ್ಥಾನದಲ್ಲಿ ಇವಳು ಏನ್ ಮಾಡಿದ್ಲು ಅಂತ ಗೊತ್ತಾದ್ರೆ ನಿಮ್ಗೆ ಶಾಕ್ ಆಗುತ್ತೆ, ತಕ್ಷಣ ಇವಳ ಮೇಲೆ ಅನುಮಾನ ಶುರುವಾಗುತ್ತೆ, ಆ ತರ ಕೆಲಸ ಮಾಡಿದಾಳೆ ಇವಳು. ಅಜಿತ್ ಹೇಳಿದ ತಕ್ಷಣ ಮನೆಯವರೆಲ್ಲ ಶಾಕ್ ಆಗ್ತಾರೆ. ದೇವಸ್ಥಾನದಲ್ಲಿ ಮನಸ್ವಿನಿ ಏನೋ ಮಾಡಿದ್ಲಾ, ಏನ್ ಮಾಡಿದ್ಲು ಅಂತ ಮನೆಯವರೆಲ್ಲ ಪ್ರಶ್ನೆ ಮಾಡ್ತಾರೆ. ಆಗ ಅಜಿತ್ ಇರೋ ವಿಷಯ ಹೇಳ್ತಾನೆ, ಭೂಮಿ ಜಾಗದಲ್ಲಿ ಇವಳು ಬಂದು ಕುತ್ಕೊಂಡು ತಾಳಿ ಕಟ್ಟಿಸ್ಕೋಬೇಕು ಅಂತ ಇದ್ಲು, ಆಗ ನಾನು ಇದು ಭೂಮಿ ಅಲ್ಲ ಅಂತ ಕಂಡಿಡ್ದೆ, ಇಲ್ಲ ಅಂದಿದ್ರೆ ಜೊತೆಗಾಗ್ಲೇ ಇವಳು ನನ್ನ ಹೆಂಡತಿ ಆಗಿರ್ತಿದ್ಲು, ತಾಳಿ ಕಟ್ಟಿಸ್ಕೊಂಡು ಇಲ್ಲ ಆದ್ರೂ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ, ಇವಳು ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಮನೆಗೆ ಬಂದಿದ್ದಾಳೆ, ಯಾರಿಗಾದ್ರೂ ಅನುಮಾನ ಬರಲ್ವಾ, ಇವಳು ಬಂದಿರೋದೇ ಆಸ್ತಿಗೋಸ್ಕರ, ಮನಸ್ವಿನಿ ಮತ್ತೆ ನಮ್ಮ ಶಾರದತ್ತೆ ಬಗ್ಗೆ ಎಲ್ಲ ತಿಳ್ಕೊಂಡೆ ಇವಳು ಮನೆಗೆ ಬಂದ್ಲು, ಮನಸ್ವಿನಿ ಬಗ್ಗೆ ಅವಳ ಸಾಕ್ಷಿಯೆಲ್ಲ ಇವಳಿಗೆ ಹೇಗೆ ಸಿಕ್ತು ಅನ್ನೋದು ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಅಮ್ಮ ಹೇಳ್ತಿದ್ದಾನೆ ಇವನು, ನಿನ್ನೆ ಭೂಮಿ ಬದಲಾಗಿ ನೀನು ಹಸಿಮಣೆ ಇರಕ್ಕೆ ತಯಾರಾಗಿದ್ದ, ನಿಜನ ಅಂತ ಕೇಳಿದ ತಕ್ಷಣ ಅಪ್ಪ ಅದು ನಾನು ಅಂಜನಾ ಬದಲಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ನಿಲ್ಸಮ್ಮ, ಇವನ್ ಮುಂದೆ ನನಗೆ ತಲೆ ತಗ್ಸೋ ತರ ಮಾಡ್ಬಿಟ್ಟೆ, ಇದನ್ನೆಲ್ಲ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ, ಮಗಳು ಆ ಥರದವಳಲ್ಲ ಅಂತ ನಾನು ನಿನ್ನನ್ನು ವಹಿಸ್ಕೊಂಡು ಇರೋ ಹತ್ರ ಎಲ್ಲ ಮಾತಾಡ್ತಿದ್ದೀನಿ, ಆದ್ರೆ ನೀನ್ ನೋಡಿದ್ರೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ, ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗ್ತಾ ಇದೆ, ಯಾಕಮ್ಮ ಹೋಗಿ ಮದುವೆ ಆಗಿರೋನ್ ಪಕ್ಕ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಳಕ್ ಹೋಗಿದ್ದೆ ಮಾಡ್ಕೊಂಡು ಶ್ರವಣ್ ಹೇಳ್ತಾನೆ. ಅಯ್ಯೋ ದೇವ್ರೆ, ಇವ್ರು ಯಾರು ನನ್ನ ಮಾತನ್ನೇ ಕೇಳ್ತಾ ಇಲ್ವಲ್ಲ, ಅಕಸ್ಮಾತ್ ನಾನು ಏನಾದ್ರೂ ಹಿರಿಯ ವಿಷಯ ಹೇಳಕ್ ಹೋದ್ರೆ ಅಂಜನಾ ಮತ್ತೆ ದೇವಯಾನಿ ಕೈಲಿ ಸಿಗಾಕೊಂತೀನಿ, ವಿಷಯನ ಇವ್ರ ಹತ್ರ ಹೇಳಿಲ್ಲ ಅಂದ್ರೆ ಇವ್ರ ಹತ್ರ ಸಿಗಾಕೊಂತೀನಿ, ನಾನು ಏನ್ ಮಾಡ್ಲಿ, ಟೆನ್ಷನ್ ಮಾಡ್ಕೊಂಡು ಮನಸ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ. ಅಜಿತ್ ಕೂಡ ಇವಳು ಮನಸ್ವಿನಿ ಅಲ್ಲ ಅನ್ನೋದನ್ನ ಬಯಲ್ ಮಾಡಿರ್ತಾನೆ, ಆಸ್ತಿಗೋಸ್ಕರನೇ ಇವಳನ್ನ ಮನೆಗೆ ಬಂದಿರೋದು ಅಂತ ಎಲ್ಲರ ಮುಂದೆ, ಮನೆಯವ್ರ ಮುಂದೆ ಮತ್ತೆ ಶ್ರವಣ್ ಮುಂದೆ ಎಲ್ಲ ಬಣ್ಣ ಬಯಲ್ ಮಾಡಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.